ನೀವೇನಾದರೂ ಹೈನುಗಾರಿಕೆ ಮಾಡಿ ತಿಂಗಳಿಗೆ 1 ರಿಂದ 2 ಲಕ್ಷ ಆದಾಯ ಮಾಡಬೇಕಾ? ಅಥವಾ 1 ಎಕರೆಯಲ್ಲಿ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿ ಒಂದು 4 ರಿಂದ 5 ಲಕ್ಷ 10 ಲಕ್ಷದವರೆಗೂ ಕೂಡ ಆದಾಯ ಮಾಡಬೇಕಾ? ಹಾಗಿದ್ರೆ ನೀವು ವಿಸಿಟ್ ಮಾಡಬೇಕಾಗಿರೋದು ಇದೇ ಮೇ 9ನೇ ತಾರೀಕು ನಡೀತಿರುವಂಥ ಇಡೀ ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೋಗ್ರೆಸಿವ್ ಫಾರ್ಮರ್ಸ್ ಮೀಟಪ್. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ 650 ಎಕರೆ ಅಲ್ಲಿ ಇಡೀ 1000 ಹಸುಗಳನ್ನು ಬರೀ 15 ಜನ ಮೇಂಟೈನ್ ಮಾಡ್ತಿದ್ದಾರೆ. ಮತ್ತು ಇಂಟಿಗ್ರೇಟೆಡ್ ಫಾರ್ಮಿಂಗಲ್ಲಿ ಶ್ರೀಗಂಧ ಬೆಳೆದಿದ್ದಾರೆ, 200ಕ್ಕೂ ಹೆಚ್ಚು ಎಕ್ಸೈಟಿಂಗ್ ಫ್ರೂಟ್ಸನ್ನು ಬೆಳೆದಿದ್ದಾರೆ, ಯಾಲಕ್ಕಿಯನ್ನು ಬೆಳೆದಿದ್ದಾರೆ, ಮತ್ತು ಪೆಪ್ಪರನ್ನು ಬೆಳೆದಿದ್ದಾರೆ, ತೆಂಗು ಬೆಳೆದಿದ್ದಾರೆ, ಶ್ರೀಗಂಧ ಬೆಳೆದಿದ್ದಾರೆ. ನಿಮ್ಗೇನು ಎ ಟು ಝೆಡ್ ಅಗ್ರಿಕಲ್ಚರ್ ಸೊಲ್ಯೂಷನ್ ಅಂತ ಹೇಳ್ಬೋದು. ಮೈನ್ ಅವರ ಕಾನ್ಸೆಪ್ಟ್ ಬಂದುಬಿಟ್ಟು ಈ ಮಲೆನಾಡು ಅಥವಾ ಈ ಕೋಸ್ಟಲ್ ಕರ್ನಾಟಕದಲ್ಲಿ ಏನು ಕಾನ್ಸೆಪ್ಟ್ ಇರುತ್ತೋ ಆ ಥರ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡಿದ್ದಾರೆ. ಸೊ ಇದಕ್ಕೆ ಎಂಟ್ರಿ ಫೀಸ್ ಬಂದುಬಿಟ್ಟು 800 ರೂಪಾಯಿ ಇರುತ್ತೆ. ಇನ್ನೊಂದು 2 ದಿನ ಇದೆ ರಿಜಿಸ್ಟರ್ ಆಗೋದಕ್ಕೆ ಲಾಸ್ಟು. ನನ್ನ ಕೇಳಿದ್ರೆ ನೀವೊಂದು 10 ಕೃಷಿ ಮೇಳ ವಿಸಿಟ್ ಮಾಡೋದು ಒಂದೇ, ಮತ್ತು ಇದು ಒಂದು ಇವೆಂಟ್ ಅಟೆಂಡ್ ಆಗೋದು ಒಂದೇ. ಯಾವಾಗಪ್ಪ ಅಂದರೆ ಮೇ 9ನೇ ತಾರೀಕು, ಇದೇ ಮೇ 9. ಮತ್ತು ಅಲ್ಲಿ AI ಯಾವ ರೀತಿ ಅಗ್ರಿಕಲ್ಚರಲ್ಲಿ ಯೂಸ್ ಮಾಡ್ಕೋಬೋದು, AI ಆಟೋಮೆಟಿಕ್ ವಾಟರ್ ಯಾವ ರೀತಿ ಕೊಡೋದಾಗಿರ್ಬೋದು, ಅಥವಾ ಮಿಲ್ಕಿಂಗ್ ಆಗಿರೋದನ್ನ ಯಾವ ರೀತಿ ಪ್ರೋಸೆಸ್ ಮಾಡೋದಾಗಿರ್ಬೋದು, ಅಡಿಕೆನ ಯಾವ ರೀತಿ ಪ್ರೋಸೆಸ್ ಮಾಡೋದು, ಮಿಷನರೀಸ್ನ ಯಾವ ರೀತಿ ಯೂಸ್ ಮಾಡೋದು, ಪ್ರತಿಯೊಂದನ್ನು ಕೂಡ ಹೇಳ್ಕೊಡ್ತಾರೆ. ನೀವೇನು 800 ರೂಪಾಯಿ ಪೇ ಮಾಡ್ತಿರೋ ಅದಕ್ಕೆ ವರ್ತ್ ಇರುತ್ತೆ. ನಂಬಿಟ್ಟು ನೀವು 800 ರೂಪಾಯಿ ಕೊಟ್ಬಿಟ್ಟು ಹೋಗಿ, 100% ವರ್ತ್ ಇರುತ್ತೆ. ನೀವು ಆ ಡೈರಿ ಫಾರ್ಮಿಂಗ್ಗೆ ಕಲಿಬೇಕಂದ್ರೆ ನೀವು ಬೇರೆ ಕಡೆ ಹೋದರೆ 8 ರಿಂದ 10 ಸಾವಿರ ರೂಪಾಯಿ ಕೋರ್ಸ್ ಅನ್ನೋದಿದೆ. 800 ರೂಪಾಯಿಗೆ ನೀವು ಒನ್ ಡೇಲಿ ಒಂದು ಪ್ರಾಕ್ಟಿಕಲ್ ನಾಲೆಜ್ ಅನ್ನೋದು ಸಿಗುತ್ತೆ. ಮಿಸ್ ಮಾಡ್ಕೋಬೇಡಿ. ಮೇ 9ನೇ ತಾರೀಕು ಮಗ್ಗೆಮನೆ ಪ್ಲಾಂಟೇಶನ್. ಇದನ್ನು ಕಂಡಕ್ಟ್ ಮಾಡ್ತಿರೋದು ಯಾರಂದರೆ ಹಸಿರು ಆರ್ಗ್ಯಾನಿಕ್ ಅವರು. ಈಗಲೇ ಈ ಕೆಳಗಡೆ ಕಾಣ್ತಿರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಸ್ಲಾಟ್ಸನ್ನು ಬುಕ್ ಮಾಡ್ಕೊಳ್ಳಿ. ಇನ್ನು 2 ರಿಂದ 3 ದಿನ ಮಾತ್ರ ಅಡ್ಮಿಷನ್ ಇರುತ್ತೆ. ಸೊ ಬೇಗ ಬುಕ್ ಮಾಡ್ಕೊಳ್ಳಿ.